ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅವತ್ತು ನವದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಇದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರು ಅವತ್ತು ಭೇಟಿ ಮಾಡಿದಾಗಲೇ ಅವರಿಗೆ ಮುಂದಿನ ಚಿತ್ರ ಸ್ಪಷ್ಟವಾಗಿತ್ತು. ಖರ್ಗೆ ಸ್ಪಷ್ಟವಾಗಿ ಹೇಳಿದ್ರು, ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗತ್ತೆ ಅಂತ. ಶಿವಕುಮಾರ್ ಅವರಿಗೆ ಸಂತೋಷ ಆಗಿತ್ತು. ಹಲವು ದಿನಗಳ ಕಾಯಿಕೆ. ಈ ಕಾಯುವಿಕೆ ಇವತ್ತು ಕೂಡ ಒಂದು ರೀತಿಯಲ್ಲಿ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ ಒಂದು ಹಂತವನ್ನ ಮೀರುವ ಸಂದರ್ಭ ಅದು. ಯಾವಾಗ ಖರ್ಗೆ ಅವರು ಈ ಮಾತನ್ನ ಹೇಳಿದ್ರು, ಡಿ ಕೆ ಸಹೋದರರು ಸಮಾಧಾನ ಸಂತೋಷದಿಂದ ಬಂದರು. ಇದು ಆದಮೇಲೆ ಎಲ್ಲವೂ ಸ್ಪಷ್ಟವಾಗತೊಡಗಿತ್ತು. ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆ ಮಾಡಿದ್ರು, ದೆಹಲಿಗೆ ಬನ್ನಿ ಅಂತ. ಮಂಗಳವಾರ, ಅದು ಶುಭ ಮಂಗಳವಾರವೋ ಅಶುಭ ಮಂಗಳವಾರವೋ ಆ ಸಂದರ್ಭದಲ್ಲಿ ಗೊತ್ತಾಗುವಂತೆ ಇರಲಿಲ್ಲ. ಸಿದ್ದರಾಮಯ್ಯ ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿದ್ರು, ದೆಹಲಿಯ ವಿಮಾನ ಏರಿದ್ರು. ಜೊತೆಗೆ ಅವರ ಬೆಂಬಲಿಗ ಸಚಿವರ ಪಡೆ ಇತ್ತು. ಸಿದ್ದರಾಮಯ್ಯ ಕರ್ನಾಟಕ ಭವನವನ್ನು ತಲುಪಿದ್ರು. ಆಗಲೂ ಅವರಿಗೆ ಸ್ಪಷ್ಟತೆ ಇರಲಿಲ್ಲ. ಅದಾದ ಮೇಲೆ ಸ್ಪಷ್ಟತೆ ಬರತೊಡಗಿತ್ತು. ಅವರಿಗೆ ಸತ್ಯ ಗೊತ್ತಾಗಿತ್ತು, ತಾವು ಅಧಿಕಾರವನ್ನ ಬಿಡಬೇಕಾದ ಸಂದರ್ಭ ಬಂದಿದೆ ಅಂತ. ಅವರು ಯಾರನ್ನ ನಂಬಿದ್ರು, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ನಂಬಿಕೆಯಂತೆ ಇರಲಿಲ್ಲ. ಅವರಿಗೂ ಸ್ಪಷ್ಟತೆ ಇತ್ತು, ಕರ್ನಾಟಕದಲ್ಲಿ ಅಧಿಕಾರ ಬದಲಾವಣೆ ಆಗಬೇಕು ಅಂತ. ಇದಾದ ಮೇಲೆ ಒಂದು ಈ ಸ್ಪಷ್ಟತೆ ದೊರಕಿದ ಮೇಲೆ ಬಹಳ ಸ್ಪಷ್ಟವಾಗಿ ಡಿ ಕೆ ಸಹೋದರರಿಗೆ ಇದ್ದುದು ಈ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಹೇಗಿರಬೇಕು ಅಂತ. ಆಗಲೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ಈ ಸುದ್ದಿ ಹರಡತೊಡಗಿತ್ತು. ಆದರೆ ಯಾರೂ ಕೂಡ ಬಾಯಿ ಬಿಡಕೂಡದು ಅನ್ನುವ ಸಂದೇಶವನ್ನ ಡಿ ಕೆ ಕೊಟ್ಟಿದ್ರು. ಯಾಕೆಂತಂದ್ರೆ, ಒಂದು, ಸಿದ್ದರಾಮಯ್ಯನವರ ರಾಜೀನಾಮೆ ಆಗಬೇಕು. ಎರಡು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ನಾಯಕನಾಗಿ ಆಯ್ಕೆ ಆಗಬೇಕು. ಅಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬೇಡಿ. ಈ ಸಂದೇಶ ಈ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಎಲ್ಲರಿಗೂ ತಲುಪಿತ್ತು. ಎಲ್ಲರೂ ಕೂಡ ಮೌನವಾಗಿದ್ದರು. ಅವರಿಗೆ ಒಂದು ರೀತಿಯ ಸಮಾಧಾನ, ಸಂತೋಷ ಎಲ್ಲವೂ ಇತ್ತು, ಅದನ್ನ ವ್ಯಕ್ತಪಡಿಸುವಂತೆ ಇರಲಿಲ್ಲ. ಆಗ ಅಂದುಕೊಂಡಿದ್ದವರು, ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆಯಲ್ಲ, ಅದನ್ನ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಹಲವರ ಜೊತೆ ಚರ್ಚೆ ಮಾಡಿದ್ರು. ಮೊದಲು ಸುರೇಶ್ ಜೊತೆ ಚರ್ಚೆ ಮಾಡಿದ್ರು, ಉಳಿದ ಶಾಸಕ ಮಿತ್ರರ ಜೊತೆ ಚರ್ಚೆ ಮಾಡಿದ್ರು. ಒಂದು ಸಂಭ್ರಮದಿಂದ ಮಾಡಬೇಕು ಅನ್ನೋದು. ಸೊ ಮೊದಲು ಅವರು ಯೋಚನೆ ಮಾಡಿದ್ದು ಕಂಠೀರವ ಸ್ಟೇಡಿಯಂ ಏನಿದೆ ಅಲ್ಲಿ ಮಾಡೋಣ ಅಂತ. ನಂತರ ಬೇಡ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮಾಡಬೇಕು ಅನ್ನೋ ಆಲೋಚನೆ ಬಂತು. ಆಲೋಚನೆ ಬಂದ ತಕ್ಷಣ ಇದೇ ಸಂದೇಶ ಹೋಯ್ತು. ಇವನ್ ವಿಧಾನಸೌಧದ ಮುಂದೆ PWD ಇಲಾಖೆ ಅವರು ಬಂದು ಹೇಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ಮಾಡಬೇಕು ಅನ್ನೋದೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ರು. ಕೆಲವು ಬ್ಯಾರಿಕೇಡರ್ನೆಲ್ಲ ತಂದುಬಿಟ್ಟು ವಿಧಾನಸೌಧ ಮುಂಭಾಗ, ಇವನ್ನು ಹೈಕೋರ್ಟ್ ಇದೆಯಲ್ಲ, ಹೈಕೋರ್ಟ್ ಮುಂದಿನ ದಿಕ್ಕಿನಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇತ್ತು. ಅದರ ಜೊತೆಗೆ ಎಸ್ಪೆಷಲಿ ಹಳೆ ಮೈಸೂರು ಪ್ರದೇಶದಿಂದ ಸುಮಾರು 30ಕ್ಕೂ ಹೆಚ್ಚು ಟೋಟಲ್ ಶಾಸಕರು ಏನಿದ್ದಾರೆ ಅವರು ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಜನರನ್ನ ಕರೆತರುವಂತಹ ಯೋಜನೆಗಳನ್ನ ರೂಪಿಸತೊಡಗಿದ್ರು. ರಾಮನಗರದಿಂದ ಇಕ್ಬಾಲ್ ಹುಸೇನ್ ಸಾಹೇಬರು ಸುಮಾರು 40,000 ಜನರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ವಾಹನದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಇಕ್ಬಾಲ್ ಸಾಹೇಬರು ಮಾಡಿದ್ರು. ಅದರಂತೆ ಕುಣಿಗಲ್ ರಂಗನಾಥ್ ಅವರು, ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಅವರು ಕೂಡ ಕನಿಷ್ಠ 25,000 ರಿಂದ 30,000 ಜನರನ್ನ ಕರೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು. ಮದ್ದೂರಿನ ಉದಯ್ ಅವರು
ಅವರು ಕೂಡ ಸುಮಾರು 20,000 ಜನ. ಹೀಗೆ ಅವರ ಬೆಂಬಲಿಗರೆಲ್ಲ ಕೂಡ ವಾಹನಗಳನ್ನ ಬುಕ್ ಮಾಡಿ ಅವ ಎಲ್ಲರನ್ನು ಕರೆದುಕೊಂಡು ಬರುವ ವ್ಯವಸ್ಥೆ ಮಾಡಿದ್ರು. ಸಂಭ್ರಮ ಹೇಗಿರಬೇಕು, ಸಂತೋಷ ಅಲ್ವಾ, ಸಹಜವಾದದ್ದು. ಎಲ್ಲ ವ್ಯವಸ್ಥೆ ಆಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಯೋಚನೆ ಮಾಡ್ತಿದ್ದ ರೀತಿ ಬೇರೆ. ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಮುಂದೆ ಇದ್ದಂತ ಬಹುಮುಖ್ಯವಾದ ಒಂದು ಸವಾಲು ಅಂತ ಅಂದ್ರೆ, ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಹರ್ಟ್ ಹಾಕೊಡುದು. ಅದು ಕೂಡ ಎಮೋಷನಲ್ ಆದ ಒಂದು ರಿಯಾಕ್ಷನ್ ಮಾತ್ರ ಆಗಿರ್ಲಿಲ್ಲ. ಅದನ್ನ ಮೀರಿ ಅದು ಬೀರುವ ರಾಜಕೀಯ ಪರಿಣಾಮ ಇದೆಯಲ್ಲ, ಅದರ ಬಗ್ಗೆ ರಾಹುಲ್ ಗಾಂಧಿ ಚಿಂತಿತರಾಗಿದ್ರು. ಅವರು ತಮ್ಮ ಆಪ್ತ ವಲಯದ ಜೊತೆ ಚರ್ಚೆ ಮಾಡಿದ್ರು, ಕೆ.ಸಿ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ರು, ಹಾಗೇನೆ ತಮ್ಮ ತಾಯಿ ಮತ್ತು ಸಹೋದರಿಯ ಜೊತೆ ಚರ್ಚೆ ಮಾಡಿದ್ರು. ಹಾಗೇನೆ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯ ಆತಂಕ ಇತ್ತು. ಅದು ಸಿದ್ದರಾಮಯ್ಯನವರು ಅಧಿಕಾರವನ್ನ ತ್ಯಾಗ ಮಾಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಇರಲಿಲ್ಲ ಅವ್ರಿಗೆ. ತಾವು ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಸೊ ಸಿದ್ದರಾಮಯ್ಯನವರು ನಾನು ಹೇಳಿದರೆ ಅದನ್ನ ಪಾಲನೆ ಮಾಡ್ತಾರೆ ಅಂತ ಅದು ಅವರಿಗೆ ಸಮಸ್ಯೆ ಆಗಿರ್ಲಿಲ್ಲ. ಅವರಿಗೆ ಸಮಸ್ಯೆ ಇದು ಸೊ ಅನಿಸಿದ್ದು, ಸವಾಲು ಅನಿಸಿದ್ದು, ಸಿ ಈ ಒಂದು ಅಹಿಂದ ರಾಜಕಾರಣ ಇದೆಯಲ್ಲ, ಅದು ಕಾಂಗ್ರೆಸ್ಸಿಗೆ ಶಕ್ತಿ ತುಂಬುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏಕಮೇವ ಅಹಿಂದ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ದು ಯಾವ ರಾಜಕೀಯ ಪರಿಣಾಮನ ಬೀರುತ್ತೆ. ಆ ಆತಂಕ ಇದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ರೂ ಕೂಡ ಪ್ರತಿ ಹೆಜ್ಜೆಯನ್ನು ಕೂಡ ಸಿದ್ದರಾಮಯ್ಯನವರ ದಟ್ ಒಪ್ಪಿಗೆಯ ಮೇರೆಗೆ ಇಡಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಬಂದಿದ್ರು. ಆ ಸಂದರ್ಭ ಇದನ್ನ ಅವರು ಕೆ.ಸಿ. ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ರು, ಜಯರಾಮ್ ರಮೇಶ್ ಜೊತೆ ಚರ್ಚೆ ಮಾಡಿದ್ರು, ತಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು. ಅಲ್ಲಿ ಈ ಚರ್ಚೆ ಸಮಾಲೋಚನೆ ನಡೆಯುವಾಗ ಬೆಂಗಳೂರಿನಲ್ಲಿ ವೈಭವದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಯೋಜನೆಗಳು ರೂಪುಗೊಳ್ತಾ ಇತ್ತು. ಸೊ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬರುತ್ತಿದ್ದವರೆಲ್ಲ ಕೂಡ ಅದರ ರೂಪರೇಷೆಯನ್ನು ಸಿದ್ಧಪಡಿಸ್ತಾ ಇದ್ರು. ಸಂಭ್ರಮದ ಸಮಯ, ಸಂತೋಷದ ಸಮಯ ಅಂತ. ಸೊ ಯಾವಾಗ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಸಮಯ ಮತ್ತು ದಿನಾಂಕ ನಿಗದಿ ಆಯಿತು, ಆಗ ಹೈಕಮಾಂಡ್ ಇನ್ನಷ್ಟು ಆಕ್ಟಿವ್ ಆಯಿತು. ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸೂಚನೆಯನ್ನ ಕೊಡ್ತು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಹೇಗೆ ನಡಿಬೇಕು ಅಂತ ನಾವು ಹೇಳ್ತೀವಿ, ನೀವು ತಲೆ ಕೆಡಿಸ್ಕೊಬೇಡಿ, ನಾವು ಹೇಳುವವರೆಗೆ ಸುಮ್ಮನೆ. ಅದರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀವು ನಾಯಕರಾಗಿ ಆಯ್ಕೆಯಾಗುವುದಕ್ಕಿಂತ ಮೊದಲು ಇಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಡೋಂಟ್ ಡೂ ದ್ಯಾಟ್. ಸಿಂಪ್ಲಿ ನಿಮ್ಮ ಆಯ್ಕೆ ಮುಗಿದ ಮೇಲೆ ವಿಲ್ ಟೇಕ್ ಇಟ್ ಓವರ್. ಸೊ ಈ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಿತ್ತು. ಇದಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಆಲೋಚನೆ ಮಾಡೋಕೆ ಪ್ರಾರಂಭ ಮಾಡಿದ್ರು ಅವರ ಆಪ್ತರ ಜೊತೆ. ಹಾಗಿದ್ರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕಂಠೀರವ ಸ್ಟೇಡಿಯಂನಲ್ಲೋ ವಿಧಾನಸೌಧ ಮುಂದೆ ಬೇಕೋ ಬೇಡವೋ, ಹೈಕಮಾಂಡ್ ಏನ್ ಹೇಳುತ್ತೆ ಅಂತ. ಅಷ್ಟರಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಎಲ್ಲವೂ ಸಿದ್ಧತೆ ನಡೀತಾ ಇತ್ತು. ಹೈಕಮಾಂಡ್ಗೆ ಆಗಲೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಅನುಮಾನ ಇತ್ತು. ಅದರಂತೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಈ ಅಧಿಕಾರ ಹಸ್ತಾಂತರ ಸರಳವಾಗಿ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಒಂದು ವಿಭಿನ್ನವಾದ ಸ್ಟ್ಯಾಂಡ್ ತೆಗೆದುಕೊಂಡು ಒಂದು ಪೊಲಿಟಿಕಲ್ ಕ್ರೈಸಿಸ್ ಅನ್ನ ಕ್ರಿಯೇಟ್ ಮಾಡ್ತಾರ? ರಾಜಕಾರಣದಲ್ಲಿ ನಂಬಿಕೆಗಿಂತ ಅನುಮಾನನೇ ಜಾಸ್ತಿ. ಯಾಕಂದ್ರೆ ಪವರ್ ಪಾಲಿಟಿಕ್ಸ್ ಗುಣ ಅದು. ಬದುಕಿನಲ್ಲೂ ಹಾಗೇನೆ, ನಂಬಿಕೆಗಿಂತ ಅಪನಂಬಿಕೆಗೆ ಹೆಚ್ಚಿನ ಸ್ಥಾನ ಮತ್ತು ಆಕರ್ಷಣೆ ಅಂತ. ಯಾವತ್ತೂ ಕೂಡ ಅಪನಂಬಿಕೆ ಆಕರ್ಷಿಸ್ತಾ ಇರುತ್ತೆ, ನಂಬಿಕೆ ಆಕರ್ಷಿಸಲ್ಲ. ಸೊ ಆದದ್ದು ಹಾಗೆ ಅಂಥ ಸಿಚುವೇಶನ್ ನಿರ್ಮಾಣ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಅವರ ರಾಜಕೀಯ ನಡೆ ಹೀಗೆ ಅನ್ನುವುದು ಏನಿದೆ ಅದು ಎಲ್ಲರ ವಿಶ್ಲೇಷಣೆಗೆ ಸಿಗ್ತಾ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ತೀರ್ಮಾನ ತೆಗೆದುಕೊಂಡಾಗಿತ್ತು. ಅವರು ತಮ್ಮ ಆಪ್ತ ಸಚಿವರ ಜೊತೆ ಕಾವೇರಿಯಲ್ಲಿ ಮಾತನಾಡುವಾಗಲೂ ಹೇಳಿದ್ದೇನೆ, ನಾನು ನಿಮಗೆಲ್ಲ ಹೇಳಿದ್ದೆ, ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದರಂತೆ ಮಾಡ್ತೀನಿ ಅಂತ ಹೇಳಿದ್ದೆ. ರಾಹುಲ್ ಗಾಂಧಿ ನನಗೆ ರಾಜೀನಾಮೆ ನೀಡು ಅಂತ ಹೇಳಿದ್ದಾರೆ. ಐ ಆಮ್ ಗೋಯಿಂಗ್ ಔಟ್. ನನಗೆ ಇನ್ನೇನು ಬೇಕಾಗಿಲ್ಲ. ನನಗೆ ರಾಜ್ಯಸಭೆಯ ಸದಸ್ಯರಾಗಿ ಅಂತ ಹೇಳಿದ್ದಾರೆ, ನನಗದು ಬೇಕಾಗಿಲ್ಲ. ಕರ್ನಾಟಕ ನನ್ನ ನೆಲ, ಈ ಮಣ್ಣಿನ ಸಂಪರ್ಕವನ್ನ ನಾನು ಕಳೆದುಕೊಳ್ಳಾರೆ. ನನ್ನ ಕೊನೆಯ ಉಸಿರಿರುವವರೆಗೆ ನಾನು ಕರ್ನಾಟಕದಲ್ಲಿ ಇರ್ತೀನಿ.
ನನಗೇನು ಇನ್ನು 2 ವರ್ಷ ಶಾಸಕರಾದ ಅವಧಿ ಇದೆ, ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ, ಆದ್ರಿಂದ ದೆಹಲಿಗೆ ಹೋಗುವ ಪ್ರಶ್ನೆಯೂ ಇಲ್ಲ, ಏನೂ ಇಲ್ಲ. ಆಗ ಅವರು ಹೇಳಿದ್ದು, ಎಸ್, ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ, ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಮಾತಾಡಿ ರಾಹುಲ್ ಗಾಂಧಿ ಅವರ ಹತ್ರ ಇನ್ನೊಂದು. ಸಿದ್ದರಾಮಯ್ಯ ಹೇಳಿದ್ರು, ನೋ, ಮಾತು ಕೊಟ್ಟಾಗಿದೆ, ಅದನ್ನ ಪಾಲಿಸುವುದೊಂದೇ ನನ್ನ ಧರ್ಮ, ಆ ಧರ್ಮವನ್ನು ನಾನು ಪಾಲಿಸ್ತೀನಿ. ರಾಹುಲ್ ಗಾಂಧಿ ಹೇಳುವವರೆಗೆ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದೆ. ಈಗಲೂ ಅಷ್ಟೇ. ಈಗಲೂ ಇನ್ನೊಂದು ವಿಚಾರವನ್ನ ತಮಗೆ ನಾನು ಸ್ಪಷ್ಟಪಡಿಸ್ತೀನಿ. ನಾನು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತನಾಡಲಾರೆ. ನಾನು ಈಗ ಮಾಡುತ್ತಿರುವುದು ಹೈಕಮಾಂಡ್ ಆದೇಶದ ಪಾಲನೆ ಅಷ್ಟೇ. ಇದನ್ನ ಸ್ಪಷ್ಟಪಡಿಸುವ ಮೂಲಕ ಸಿದ್ದರಾಮಯ್ಯ ಇಡೀ ತಮ್ಮ ಆಪ್ತ ಬಳಗದಲ್ಲಿ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇದೆಯಲ್ಲ, ಅದನ್ನ ಹಾಗೆ ಉಳಿಸಿದ್ರು. ಅವರು ಅದಕ್ಕೆ ಉತ್ತರ ಕೊಟ್ಟೇ ಇಲ್ಲ. ಅಂತ ಒಂದು ಒಪ್ಪಂದ ಆಗಿತ್ತಾ ಇಲ್ವಾ ಸಿದ್ದರಾಮಯ್ಯ ಹೇಳೇ ಇಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತು. ಸಿದ್ದರಾಮಯ್ಯ ಸಭೆಗೆ 40 ನಿಮಿಷಗಳ ವಿಳಂಬವಾಗಿ ಬಂದರು. ಆಗಲೂ ಆತಂಕನೇ, ಏನಾಗಬಹುದು ಅಂತ. ಆ ಸಭೆಯಲ್ಲೂ ಕೂಡ ಮೊದಲು ಪಕ್ಷದ ಹೈಕಮಾಂಡ್ ಏನಿದೆ ಅದು ನಾಯಕರನ್ನ ಆಯ್ಕೆ ಮಾಡಬೇಕು ಅನ್ನುವ ಇದು ಮಾಡಿದಾಗ ಮತ್ತೆ ಆತಂಕ ಆಯಿತು. ನಂತರ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಹೇಳಲಾಯಿತು. ಅಷ್ಟರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬಂದಿತ್ತು. ರಾಹುಲ್ ಗಾಂಧಿ ಖರ್ಗೆ ಅವರ ಜೊತೆ ಮಾತನಾಡಿದ್ರು, ಹಾಗೇನೆ ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿ ಅವರು ಹೇಳಿದ್ದು ಒಂದೇ ಮಾತು, ಈಗ ಅಧಿಕಾರದ ಏನು ಹಸ್ತಾಂತರ ನಡೀತಾ ಇದೆಯಲ್ಲ, ಇದು ಸಂಭ್ರಮ ಪಡುವ ಕಾಲವಲ್ಲ. ಯಾಕಂದ್ರೆ ಇದು ಪಕ್ಷದ ಒಳಗಿನ ಬೆಳವಣಿಗೆ ಹೊರತು ಬೇರೆ ಅಲ್ಲ. ಬಿಜೆಪಿಯನ್ನು ಇನ್ಯಾವುದೋ ಪಕ್ಷವನ್ನ ಸೋಲಿಸಿ ನಾವು ಅಧಿಕಾರಕ್ಕೆ ಬಂದಿದ್ರೆ ಆಗ ಸಂಭ್ರಮ ಪಡಬಹುದಿತ್ತು. ಈಗ ಹಾಗಲ್ಲ. ಈಗ ನಮ್ಮ ಪಕ್ಷದಲ್ಲೇನೆ ನಾವು ಮುಖ್ಯಮಂತ್ರಿಯನ್ನ ಬದಲಾಯಿಸಿದ್ದೀವಿ. ಆದಾಗ ಈಗ ನಾವು ತೆಗೆದುಕೊಳ್ಳುವ ಯಾವುದೇ ತೀರ್ಮಾನ ಏನಿದೆ ಅದು ಸಿದ್ದರಾಮಯ್ಯನವರಿಗಾಗ್ಲಿ ಅವರ ಬೆಂಬಲಿಗರೇ ಆಗಲಿ ನೋವನ್ನ ಉಂಟು ಮಾಡಕೂಡುದು. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿ, ಸಂಭ್ರಮ ಪಡುವ ಕಾಲ ಇದಲ್ಲ. ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ, ಸಚಿವ ಸಂಪುಟವನ್ನ ರಚನೆ ಮಾಡಿ, ಉತ್ತಮ ಆಡಳಿತವನ್ನ ನೀಡಿ. ಆದರೆ ಈಗ ಸಂಭ್ರಮ ಪಡುವ ಮೂಲಕ ಯು ಸಿ ದಟ್ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ನೋವು ಉಂಟಾದ್ರೆ ಇಟ್ ವಿಲ್ ಬಿ ಸುಸೈಡಲ್, ಅದು ಆತ್ಮಘಾತುಕವಾಗುತ್ತೆ. ಅಂತಹದಕ್ಕೆ ಅವಕಾಶ ಕೊಡಕೂಡದು. ಆದ್ದರಿಂದ ಸರಳವಾಗಿ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ. ಅದನ್ನು ಸ್ವೀಕರಿಸಿದ ಮೇಲೆ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲಸ ಅಂದ್ರೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವ ಅಹಿಂದ ಸಮುದಾಯ ಇದೆಯಲ್ಲ, ಆ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ನೀವು ನಾವಿಬ್ಬರು ಒಂದು ಸಂದೇಶ ಕೊಡಬೇಕು. ಅದರ ಜೊತೆಗೆ ಸಿದ್ದರಾಮಯ್ಯನವರೇ ನಾನೇನೆ ಸ್ವಯಂ ಪ್ರೇರಿತನಾಗಿ ಅಧಿಕಾರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿದ್ದೇನೆ ಅನ್ನುವ ಸಂದೇಶ ಕೊಡಬೇಕು. ಅದಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಇಬ್ಬರೂ ಜೊತೆಯಾಗಿ ಪ್ರವಾಸ ಮಾಡಬೇಕು. ಇದು ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಸೂಚನೆ. ಅದಕ್ಕೆ ಜನಸ್ಪಂದನ ಯಾತ್ರೆಯನ್ನು ಯಾವುದೋ ಒಂದು ಸರಿಯಾದ ಹೆಸರನ್ನ ಇಡಿ, ಇಬ್ಬರು ಹೊರಡಿ. ಅದು ಹೊರಡುವ ಮೂಲಕ ಈ ಅಧಿಕಾರ ಹಸ್ತಾಂತರದ ನೋವಿದೆಯಲ್ಲ ಕೆಲವು ಸಮುದಾಯದವರಿಗೆ, ಅದು ಕುರುಬರು ಇರ್ಬೋದು, ಹಿಂದುಳಿದ ವರ್ಗದವರು, ಮುಸ್ಲಿಮರು ಇರ್ಬೋದು, ಅದನ್ನ ಹೋಗ್ಲಾಡ್ಸೋದೇನಿದೆ ಅದು ಇರುವುದು, ಆ ಶಕ್ತಿ ಇರುವುದು ಆ ಸಿದ್ದರಾಮಯ್ಯನವರಿಗೆ ಮಾತ್ರ. ಆದ್ದರಿಂದ ಅವರೇ ಹೇಳಬೇಕು, ನನಗೆ ಸಾಕು ಅನಿಸ್ತು, ನಾನು ಸಂತೋಷದಿಂದ ಬಿಟ್ಕೊಟ್ಟಿದ್ದೀನಿ, ಇವರು ನನ್ನ ಉತ್ತರಾಧಿಕಾರಿ, ನನಗೆ ಹೇಗೆ ಬೆಂಬಲಿಸಿದಿರೋ ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸಿ ಅಂತ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಹೇಳಬೇಕು. ನೀವು ಕೂಡ ಡಿ.ಕೆ. ಶಿವಕುಮಾರ್ ಅವರೇ, ನಾನು ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತೀನಿ ಅನ್ನುವುದನ್ನ ಜನತೆಗೆ ತಿಳಿಸಬೇಕು. ಹೀಗೆ ಮಾಡುವ ಮೂಲಕ 2028ರ ಚುನಾವಣೆಗೆ ಒಂದು ವೇದಿಕೆಯನ್ನು ಸೃಷ್ಟಿಸಬೇಕಾಗಿದೆ. ಯಾಕಂದ್ರೆ ಚುನಾವಣೆಗೆ ಕೇವಲ 2 ವರ್ಷ ಇದೆ, ನೋಡ್ತಾ ಇದ್ದಾಗ ಕಳೆದು ಹೋಗ್ಬಿಡುತ್ತೆ. ಅದಿಲ್ಲದಿದ್ರೆ ನಾವು ಅಹಿಂದ ಸಮುದಾಯದ ಬೆಂಬಲ ಇದೆಯಲ್ಲ ಅದನ್ನ ಕಳ್ಕೊತೀವಿ. ಈ ಸೂಚನೆ ರಾಹುಲ್ ಗಾಂಧಿ ಅವರಿಂದ ಬಂತು. ಬರುವ ಹೊತ್ತಿಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಅರ್ಥ ಆಗಿತ್ತು. ತಕ್ಷಣ ಅವ್ರು ಮಾಡಿದ ಕೆಲಸ ಅಂತಂದ್ರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರ ಪತ್ರಿಕಾಗೋಷ್ಠಿಯನ್ನು ಕರೆದ ತಕ್ಷಣ ಹೇಳ್ಬಿಡಿ, ಸೊ ಐ ಗಾಟ್ ದಿಸ್ ಮೆಸೇಜ್, ಸೊ ಇದು ಪಕ್ಷದ ತೀರ್ಮಾನ ಅಂತ ಹೇಳಿ. ಸೊ ಚಂದ್ರಶೇಖರ್ ಅವರು ತಕ್ಷಣ ಕಾಂಗ್ರೆಸ್ ಕಚೇರಿಯ ಪತ್ರಿಕಾಗೋಷ್ಠಿಯನ್ನು ಕರೆದ್ಬಿಟ್ಟು ರಾಜಭವನದಲ್ಲಿ ಸರಳವಾಗಿ
ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ದಿನಾಂಕ ಅದು 3ನೇ ತಾರೀಕು ಬುಧವಾರ ಅನ್ನೋದನ್ನ ಅನೌನ್ಸ್ ಮಾಡಿದ್ರು. ಸೊ ಅದಕ್ಕೆ ಅವ್ರು ಕೊಟ್ಟ ಕಾರಣಗಳು ಬೇರೆ. ಇದನ್ನೆಲ್ಲ ಹೇಳಕ್ ಆಗ್ತಿರ್ಲಿಲ್ಲ. ಒಳಗಡೆ ಏನೇನ್ ಡೆವಲಪ್ಮೆಂಟ್ ಆಯ್ತು ತಮಗೆ ಹೇಳಿದೆ ನಾನು ಅದನ್ನ. ಸೊ ಅವ್ರು ಹೇಳೋ ಆಗಿರ್ಲಿಲ್ಲ. ಸೊ ಅವರು ಅದಕ್ಕೆ ಹೇಳಿದ್ದು ಅಂತಂದ್ರೆ, ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಏನಿದೆ ಅದರ ಬೆಲೆ ಏರಿದೆ, ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಇಂಥ ಸಿಚುವೇಶನ್ ಅಲ್ಲಿ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬಂದ್ಬಿಟ್ರೆ ಅನಗತ್ಯ ವೆಚ್ಚ ಆಗತ್ತೆ. ಯಾಕಂದ್ರೆ ಲಕ್ಷಾಂತರ ಜನ ಬಂದ್ರೆ ವೆಹಿಕಲ್ ತಗೊಬರ್ಬೇಕು, ಇನ್ನೊಂದು ಮಾಡ್ಬೇಕು. ಆದ್ದರಿಂದ ಅದು ಯಾವುದು ಬೇಡ, ಆ ಪರಿಸ್ಥಿತಿ ಸರಿ ಇಲ್ಲ. ನಂತರ ಡಿ.ಕೆ. ಶಿವಕುಮಾರ್ ಅವರೇ ಜಿಲ್ಲೆಗಳಿಗೆ ಅಲ್ಲಿ ಹೋಗ್ತಾರೆ, ಆವಾಗ ಸಂಭ್ರಮ ಪಡಬಹುದು ಅಂತ ಪಕ್ಷ ತೀರ್ಮಾನ ಮಾಡಿದೆ ಅಂದ್ರು ಚಂದ್ರಶೇಖರ್. ಪಕ್ಷ ತೆಗೆದುಕೊಂಡ ಈ ತೀರ್ಮಾನ ಏನಿದೆ ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಒಪ್ಕೊಂಡ್ರು ಅಂತ ಒಂದರ್ಥದಲ್ಲಿ ನಿಜ. ಅದು ಪಕ್ಷ ತೆಗೆದುಕೊಂಡ ತೀರ್ಮಾನ. ಆದ್ರೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಘಟಕ ತೆಗೆದುಕೊಂಡ ತೀರ್ಮಾನ ಅಲ್ಲ, ಅದು ದೆಹಲಿ ತೆಗೆದುಕೊಂಡ ತೀರ್ಮಾನ, ರಾಹುಲ್ ಗಾಂಧಿ ತೆಗೆದುಕೊಂಡ ತೀರ್ಮಾನ. ಅಂದ್ರೆ ಸ್ಟಿಲ್ ಸೊ ರಾಹುಲ್ ಇಸ್ ಕ್ಲಿಯರ್. ಅವರು ಎರಡು ರೀತಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಅಂತ ಅನಿಸ್ತದೆ. ಅದರ ಒಂದು ಸೂಚನೆ ನಮಗೆ ನೀವು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಸಿಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತೊಮ್ಮೆ ಮಗದೊಮ್ಮೆ ಒಂದಕ್ಕಿಂತ ಹೆಚ್ಚು ಬಾರಿ ಸಿದ್ದರಾಮಯ್ಯನವರು ರಾಜ್ಯಸಭೆಯ ಸದಸ್ಯರಾಗಿ ದೆಹಲಿಗೆ ಬರಬೇಕು ಅನ್ನುವ ಆಹ್ವಾನ ನೀಡಿದರು. ಅದು ಕೂಡ ಒಂದು ಚಾಣಾಕ್ಷ ನಡೆ ಅಂತ. ದೇ ಡೋಂಟ್ ವಾಂಟ್ ಅನದರ್ ಪವರ್ ಸೆಂಟರ್ ಇನ್ ಕರ್ನಾಟಕ. ಆದ್ರೆ ಸಿದ್ದರಾಮಯ್ಯ ಸ್ಟಬರ್ನ್ ಆಗಿದ್ರು. ಇಲ್ಲ ಅಂದ್ರೆ ಒಂದು ಸಿದ್ದರಾಮಯ್ಯನವರ ಭಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗಿದೆ, ಅನುಮಾನ ಬೇಕಾಗಿಲ್ಲ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಪ್ರೀತಿನೂ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ರಾಹುಲ್ ಗಾಂಧಿ ಅವರು ಒಂದು ರೀತಿ ಅಭಿಮಾನ ಇದೆ ಸಿದ್ದರಾಮಯ್ಯನವ್ರ, ಅದ್ರ ಜೊತೆ ಭಯ ಇದೆ. ಯಾಕೆಂದ್ರೆ ಅವರ ಹಿಂದೆ ಒಂದು ಪ್ರಬಲವಾದ ಜನಶಕ್ತಿ ಇದೆ ಅಂತ, ಅಹಿಂದ ಸಮುದಾಯ ಇದೆ. ಅದು ಹ್ಯಾಕ್ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಕಾರ್ಯತಂತ್ರ ಇದೆಯಲ್ಲ ಅದು. ಇದೆಲ್ಲ ನಾನು ಹೇಳುವಾಗ ಏನು ಅಂದ್ರೆ ಬಹಳ ಸ್ಪಷ್ಟವಾಗಿ ಇರುವುದು ಒಂದು ಅಂದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು ಅವರು ಸ್ವತಂತ್ರರಾಗಿ ಕೆಲಸ ಮಾಡುವ ವಾತಾವರಣ ಈಗಿಲ್ಲ. ದಟ್ಸ್ ಫಸ್ಟ್ ಪಾಯಿಂಟ್. ಆಯ್ತಾ. ಎರಡನೇದು, ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ನಿಯಂತ್ರಿಸದೋ ಬಿಟ್ಟರೋ ಬೇರೆ ಪ್ರಶ್ನೆ. 2013ರಿಂದ ಅಂತೂ ಫಸ್ಟ್ ಟರ್ಮ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ಫಿಯರೇ ಮಾಡಿಲ್ಲ ಸಿದ್ದರಾಮಯ್ಯ. ಆದ್ರೆ ಈ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ ಹಾಗೆ ಅವರಿಗೆ ಫುಲ್ ಫ್ರೀಡಮ್ ಇದೆ ಅನ್ನೋದು ಅನುಮಾನ. ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ನಿಯಂತ್ರಿಸುವ ಕೆಲಸವನ್ನ ಇದು ಪ್ರಾರಂಭ ಮಾಡಿದೆ. ಅದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಿಂದಲೇ ಪ್ರಾರಂಭ ಆಗಿದೆ. ಆದ್ರಿಂದ ಸಿದ್ದರಾಮಯ್ಯನವರ ಹಿತಾಸಕ್ತಿಗಳೇನಿದೆ ಆ ಹಿತಾಸಕ್ತಿಗಳನ್ನ ಕಾಪಾಡುವ ಕೆಲಸವನ್ನ ಮಾಡುವ ಭರವಸೆ ನೀಡಿರುವ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರನ್ನ ಆ ಮೂಲಕ ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತೆ. ದೇ ವಿಲ್ ಟ್ರೈ ಟು ಕಂಟ್ರೋಲ್ ಹಿಮ್. ಆ ಕಂಟ್ರೋಲ್ ಆದಾಗ ಡಿ.ಕೆ. ಶಿವಕುಮಾರ್ ಹ್ಯಾಕ್ ಕೆಲಸ ಮಾಡ್ತಾರೆ ಅಂತ. ಯಾಕೆಂದ್ರೆ ಇಸ್ ಮೋಸ್ಟ್ ಇಂಡಿಪೆಂಡೆಂಟ್ ಮ್ಯಾನ್. ಅವರು ಯಾವ ತೀರ್ಮಾನ ತೆಗೆದುಕೊಂಡ್ರು ಅವರ ಆ ಕಡೆ ಈ ಕಡೆ ಮುಜುಗರ ಪಟ್ಟೆ ಇಲ್ಲ. ತೀರ್ಮಾನ ತೆಗೆದುಕೊತಾರೆ. ಸಿದ್ದರಾಮಯ್ಯ ಸಂಪುಟದ ಉಪಮುಖ್ಯಮಂತ್ರಿ ಆದಾಗ್ಲೂ ಕೂಡ ಅವರಿಗೆ ಅಂತ ಅಧಿಕಾರ ಇತ್ತು. ಅವರಿಗೆ ಬೆಂಗಳೂರು ಅಭಿವೃದ್ಧಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಯಾವುದೇ ತೀರ್ಮಾನಕ್ಕೂ ಸಿದ್ದರಾಮಯ್ಯ ಇಂಟರ್ಫಿಯರ್ ಮಾಡಿರ್ಲಿಲ್ಲ. ಅದಿವನ್ ಬಿಡದಿ ಇದ್ರವರೆಗೆ ಐ ವಿಲ್ ಟೆಲ್ ಯು. ಹಾಗೇನೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಒಡೆದ್ಬಿಟ್ಟು ಇದು ಮಾಡೋದು ಎಲ್ಲ ಕೂಡ ಡಿ.ಕೆ. ಶಿವಕುಮಾರ್ ಮಾಡಿದ್ದು. ಸಿದ್ದರಾಮಯ್ಯ ಅದರಲ್ಲಿ ಏನು ಹೇಳಕ್ಕೆ ಹೋಗಿರಲಿಲ್ಲ. ಅಂತ ಸ್ವತಂತ್ರರಾಗಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಈಗ ಮುಖ್ಯಮಂತ್ರಿ ಆದಾಗ ಎಷ್ಟು ಕಾಲ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ನ ನಿಯಂತ್ರಣ ಏನಿದೆ ಅದು ಇದ್ದೇ ಇರುತ್ತೆ. ಮತ್ತು ಮುಂದಿನ 28ರ ಚುನಾವಣೆಯವರೆಗಂತೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗದಿದ್ರು ಕೂಡ ಅವರು ಪವರ್ಫುಲ್ ಆಗಿ ಹಾಗೆ ಉಳಿತಾರೆ ಅಂತ. ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಹೇಗೆ ನೇರವಾಗಿ ಅವ್ರ ನಿಯಂತ್ರಣದಲ್ಲಿ ಇಟ್ಕೊಳ್ತಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೂಲಕ, ರಾಹುಲ್ ಗಾಂಧಿಯ ಮೂಲಕ ಡಿ.ಕೆ. ಶಿವಕುಮಾರ್ನ ನಿಯಂತ್ರಿಸುವ ಕೆಲಸ ಏನಿದೆ ಅದು ನಡೆಯುತ್ತೆ ಅಂತ ನನ್ಗೆ ಅನ್ಸುತ್ತೆ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.